ಒಂದು ಊರಿರುತ್ತೆ. ಆ ಊರಿನ ಹೆಸರೇ ಬೇತಾಳ್ಪುರ. ಆ ಊರಲ್ಲಿ ಒಂದು ತರಕಾರಿ ಸಂತೆ ಇರುತ್ತೆ. ಈ ತರಕಾರಿ ಸಂತೆಯಲ್ಲಿ 4 ಜನ ಫ್ರೆಂಡ್ಸು ಒಂದು ಕಡೆ ಸೇರ್ತಾರೆ. ಅವ್ರು ಹಾಗೆ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅವರಲ್ಲಿರುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಊರಲ್ಲಿ ಒಂದು ದಟ್ಟ ಕಾಡಿದೆ. ಆ ಕಾಡಲ್ಲಿ ಒಂದು ಮನೆ ಇದೆ. ಆ ಮನೆ ತುಂಬ ದೆವ್ವಗಳಿಂದ ಕೂಡಿದೆ ಎಂದು ಜನರು ಹೇಳ್ತಾರೆ. ಗುಂಪಲ್ಲಿರುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇವಳ ಕಟ್ಟುಕತೆ, ನಾನು ಅಲ್ಲೋಗಿ ತೋರಿಸ್ತೀನಿ ಸುಳ್ಳು ಅಂತ. ಅದೇ ರಾತ್ರಿ ಆತನು ಅಲ್ಲಿಗೆ ಆ ಮನೆ ಹತ್ರ ಹೋಗ್ತಾನೆ. ಹೋಗಿ ಬಾಗಿಲನ್ನು ತಡೆಯುತ್ತಾನೆ. ಆತನು ಬಾಗಿಲು ಓಪನ್ ಮಾಡಿ ಹೊರಗಡೆ ಹೋದಾಗ ಅವನ ಎದುರುಗಡೆ ಒಂದು ರೆಡ್ ಬಾಕ್ಸ್ ಕಾಣುತ್ತೆ. ಅದನ್ನು ಮುಟ್ಟಲು ಹೋದಾಗ ಸಡನ್ನಾಗಿ ಅದರಿಂದ ಒಂದು ಕಪ್ಪು ಛಾಯೆಯಂತೆ ಒಂದು ಭೂತ ಆಚೆ ಬಂದು ಆತನನ್ನು ಹಿಂಬಾಲಿಸುತ್ತಾ ಹೋಗ್ತಾ ಇರುತ್ತೆ. ಅವನು ಹೆದರಿಕೆಯಿಂದ ಆ ಮನೆಯಿಂದ ಆಚೆ ಓಡಿ ಬರ್ತಾನೆ ಹೆದರ್ಕೊಂಡು. ಮರುದಿನ ಮತ್ತೆ ಸಂತೆಯಲ್ಲಿ 4 ಜನ ಫ್ರೆಂಡ್ಸ್ ಹಾಗೆ ಸಿಗ್ತಾರೆ. ಆವಾಗ ಅವನೇ ಹೇಳ್ತಾನೆ, ನಾನು ಅಲ್ಲಿಗೆ ಹೋಗಿದ್ದೆ ರಾತ್ರಿ, ನನಗೆ ಭೂತ ಕಾಣಿಸ್ತಿದೆ ಎಂದು. ಆಗ ಮತ್ತೊಬ್ಬ ಹೇಳ್ತಾನೆ, ನಡೀರಿ ನಾವೆಲ್ಲ ಹೋಗಿ ಆ ಭೂತನ ಹಿಡಿಯೋಣ ಅಂತ ಹೇಳ್ತಾನೆ. ಅದೇ ರಾತ್ರಿ ಆ 4 ಜನ ಫ್ರೆಂಡ್ಸು ಆ ಮನೆ ಹತ್ರ ಹೋಗ್ತಾರೆ. ಹೋಗಿ ಮನೆ ಬಾಗಿಲು ಓಪನ್ ಮಾಡಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದ್ಮೇಲೆ ಆ ದೆವ್ವಗಳನ್ನೆಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆವಾಗ ಸಡನ್ನಾಗಿ ಟೇಬಲ್ ಮೇಲಿಂದ ಪ್ರತ್ಯಕ್ಷ ಆಗುತ್ತೆ ಆ ದೆವ್ವ. ಅದನ್ನು ಹಿಡಿದು ಎಲ್ಲರ ಜೊತೆ ಹೊಡೆದಾಡಿ ಅದನ್ನು ಕಟ್ಟಿ ಹಾಕಲು ಪ್ರಯತ್ನ ಪಡ್ತಾರೆ. ಕೊನೆಗೆ 4 ಜನ ಸೇರಿ ಅದನ್ನು ಹಿಡಿದು ಒಂದು ಕೆಂಪು ಬಣ್ಣದ ಬಾಕ್ಸಲ್ಲಿ ಅದನ್ನು ಕೂಡಾಕ್ತಾರೆ. ದೆವ್ವನ ಹಿಡಿದಿದ್ದೇವೆ, ಎಷ್ಟು ದಿನದಿಂದ ಕಷ್ಟಪಡ್ತಿದ್ದ ಆ ದೆವ್ವವನ್ನು ಇವತ್ತು ಹಿಡಿದು ಕೂಡಾಕಿದ್ದೇವೆ. ಇನ್ಮೇಲೆ ಈ ಊರು ಸ್ವತಂತ್ರವಾಗಿ ಬದುಕ್ಬೋದು, ಎಲ್ಲರೂ ಖುಷಿಯಾಗಿ ನಗುತ್ತಾ ಇರ್ಬೋದು ಅಂತ ಹೇಳ್ತಾನೆ.